ಹಾಯ್ ಗೈಸ್, ವೆಲ್ಕಮ್ ಬ್ಯಾಕ್ ಟು ದ ಚಾನೆಲ್. ಸೊ ಫೈನಲಿ ಇನ್ನೇನು ನಮಗೆ ಭಾನುವಾರ ಬೆಳಿಗ್ಗೆ ಕ್ಲಾಶ್ ಇನ್ ಇಟಲಿ ಯಾವುದೋ ನಶೆ ತಗೋಬಿಟ್ಟಿದ್ದೀನಿ, ಅದಕ್ಕೋಸ್ಕರ ಈ ರೀತಿ ಮಾತಾಡ್ತಾ ಇದ್ದೀನಿ. ಅದ್ಬಿಟ್ಟಾಕಿ ಫೈನಲಿ ಇನ್ನೇನು ಭಾನುವಾರ ಬೆಳಿಗ್ಗೆ ನಮಗೆ ಬ್ಯಾಕ್ ಕ್ಲಾಶ್ ಪ್ರೀಮಿಯಂ ಲೈವ್ ಇವೆಂಟ್ ನೋಡೋದಕ್ಕೆ ಸಿಗ್ತಾ ಇದೆ. ಅಂಡ್ ಬ್ಯಾಕ್ ಕ್ಲಾಶ್ ನ ಮೋಸ್ಟ್ ಅವೈಟೆಡ್ ಮ್ಯಾಚ್ ಆಗಿ ಟ್ರೈಬಲ್ ಚೀಫ್ ರೋಮನ್ ರೈನ್ಸ್ ವರ್ಸಸ್ ಸುಮೋನ್ ವೇರ್ವುಲ್ಫ್ ಜೇಕಬ್ ಫಾಟೋ ಅವರ ನಡುವೆ ವರ್ಲ್ಡ್ ಹೆವಿವೇಟ್ ಚಾಂಪಿಯನ್ಶಿಪ್ ಗೆ ಒಂದು ಸಿಂಗಲ್ಸ್ ಮ್ಯಾಚ್ ಕೂಡ ನಮಗೆ ನೋಡೋದಕ್ಕೆ ಸಿಗ್ತಾ ಇದೆ. ಅಂಡ್ ಈ ಒಂದು ವಿಡಿಯೋದಲ್ಲಿ ಆ ಒಂದು ಮ್ಯಾಚ್ ಅಲ್ಲಿ ಯಾವ ಪಾಸಿಬಿಲಿಟೀಸ್ ಗಳು ನಮಗೆ ನೋಡೋದಕ್ಕೆ ಸಿಗಬಹುದು ಅಂತ ಕಂಪ್ಲೀಟ್ ಆಗಿ ಡಿಸ್ಕಸ್ ಮಾಡ್ತೀನಿ. ನಿಜವಾಗ್ಲೂ ರೋಮನ್ ರೈನ್ಸ್ ಅವರ ಮ್ಯಾಚ್ ಬಗ್ಗೆ ಡಿಸ್ಕಸ್ ಮಾಡಿ ತುಂಬಾ ರೇರ್ ಆಗಿತ್ತು ಅಂತ ಅನ್ಕೋತೀನಿ. ರಸಲ್ ಮೀನಿಯಾ ಟೈಮಲ್ಲೂ ಮಾಡಿದ್ದೀನೋ ಮಾಡಿಲ್ವೋ ನನಗೆ ನೆನಪಿಲ್ಲ, ಕಮೆಂಟ್ ಮಾಡಿ ನಿಮ್ಗೆ ಏನಾದರೂ ನೆನಪಿದ್ರೆ. ಸೊ ಈ ಒಂದು ವಿಡಿಯೋದಲ್ಲಿ ಕಂಪ್ಲೀಟ್ ಆಗಿ ಡಿಸ್ಕಸ್ ಮಾಡೋಣ. ವಿಡಿಯೋ ತುಂಬಾ ಇಂಟ್ರೆಸ್ಟಿಂಗ್ ಆಗಿರುತ್ತೆ, ಬನ್ನಿ ವಿಡಿಯೋನ ಶುರು ಮಾಡೋಣ. ಮೊದಲನೇದಾಗಿ ಈ ಒಂದು ಮ್ಯಾಚ್ ಅಲ್ಲಿ ಬಹಳಷ್ಟು ರೀತಿ ನಮಗೆ ರಿಸಲ್ಟ್ ಗಳು ನೋಡೋದಕ್ಕೆ ಸಿಗಬಹುದು. ಅಫ್ಕೋರ್ಸ್ ಈ ಒಂದು ಮ್ಯಾಚ್ ಡಿಸ್ಕ್ವಾಲಿಫಿಕೇಶನ್ ಇಂದ ಎಂಡ್ ಆಗಬಹುದು. ಡಬ್ಲ್ಯೂ ಅವ್ರು ಏನಾದ್ರು ಜೇಕಬ್ ಫಾಟೋ ಹಾಗೆ ರೋಮನ್ ರೈನ್ಸ್ ಅವರ ಫ್ಯೂಡ್ ನ ಕಂಟಿನ್ಯೂ ಮಾಡಬೇಕು ಅಂತ ಅನ್ಕೊಂಡ್ರೆ ಈ ಒಂದು ಮ್ಯಾಚ್ ನ ಸಿಂಪಲ್ ಆಗಿ ಡಿಸ್ಕ್ವಾಲಿಫಿಕೇಶನ್ ಮುಖಾಂತರ ಎಂಡ್ ಮಾಡಬಹುದು. ಇನ್ನೊಂದು ಎಂಡಿಂಗ್ ಏನಪ್ಪಾ ಅಂದ್ರೆ ನಮ್ಮ ಟ್ರೈಬಲ್ ಚೀಫ್ ರೋಮನ್ ರೈನ್ಸ್ ಅವರು ಜೇಕಬ್ ಫಾಟೋ ಅವ್ರನ್ನ ಕ್ಲೀನ್ ಆಗಿ ಸೋಲ್ಸೋದ್ರ ಮುಖಾಂತರ ಪ್ರೂವ್ ಮಾಡ್ಕೋಬಹುದು. ನನಗೆ ಸದ್ಯಕ್ಕೆ ಯಾರ ಹೆಲ್ಪ್ ಕೂಡ ಬೇಕಾಗಿಲ್ಲ, ನಾನು ಒಬ್ನೇ ಕೇಪಬಲ್ ಆಗಿದ್ದೀನಿ. ಯಾಕಂದ್ರೆ ನಾನು ಟ್ರೈಬಲ್ ಚೀಫ್, ನಾನು ಹೆಡ್ ಆಫ್ ದ ಟೇಬಲ್ ಅಂತ ಕ್ಲೀನ್ ಆಗಿ ರೋಮನ್ ರೈನ್ಸ್ ಅವರು ಜೇಕಬ್ ಫಾಟೋ ಅವ್ರನ್ನ ಸೋಲ್ಸೋದ್ರ ಮುಖಾಂತರ ಪ್ರೂವ್ ಮಾಡ್ಕೋಬಹುದು. ಅಥವಾ ಈ ಒಂದು ಮ್ಯಾಚ್ ಅಲ್ಲಿ ಇಂಟರ್ಫರೆನ್ಸ್ ನೋಡೋದಕ್ಕೆ ಸಿಗಬಹುದು. ಆಫ್ ಕೋರ್ಸ್ ನಮ್ಮ ಊಸೋಸ್ ಗಳ ಹೆಲ್ಪ್ ನಮಗೆ ನೋಡೋದಕ್ಕೆ ಸಿಗಬಹುದು. ಅಂಡ್ ಊಸೋಸ್ ಗಳು ಬಂದು ರೋಮನ್ ರೈನ್ಸ್ ಅವರಿಗೆ ಮತ್ತೊಮ್ಮೆ ಹೆಲ್ಪ್ ಮಾಡಬಹುದು. ಅಂಡ್ ಅದೇ ಓಲ್ಡ್ ರೋಮನ್ ರೈನ್ಸ್ ಆಗಿ ಬ್ಲಡ್ ಲೈನ್ ಗಿಮಿಕ್ ಮ್ಯಾಚ್ ವಿನ್ ಆಗೋದ್ರಲ್ಲಿ ಯಾವ ರೀತಿ ಇರ್ತಾ ಇತ್ತೋ ಅದೇ ಮಸಾಲನ ಡಬ್ಲ್ಯೂ ಅವರು ಇಲ್ಲಿ ತಗೊಂಡು ಬರಬಹುದು. ಅಥವಾ ಡಬ್ಲ್ಯೂ ಅವರು ಏನಾದ್ರು ಎಕ್ಸ್ಟ್ರಾರ್ಡಿನರಿ ಶಾಕ್ ನ ಕೊಡಬೇಕು ಅಂದ್ರೆ ಈ ಒಂದು ಮ್ಯಾಚ್ ಅಲ್ಲಿ ನಮ್ಮ ಜೇಕಬ್ ಫಾಟೋ ಅವರು ಕೂಡ ರೋಮನ್ ರೈನ್ಸ್ ಅವ್ರನ್ನ ಸೋಲಿಸಿ ಹೊಸ ವರ್ಲ್ಡ್ ಹೆವಿವೇಟ್ ಚಾಂಪಿಯನ್ ಆಗೋ ಚಾನ್ಸಸ್ ಜಾಸ್ತಿ ಇದೆ. ಜಾಸ್ತಿ ಏನಿಲ್ಲ, ಆದ್ರೂ ಕೂಡ ಇದನ್ನ ನಾವು ಕನ್ಸಿಡರ್ ಮಾಡಬೇಕು. ಯಾಕಂದ್ರೆ ಈ ರೀತಿನೂ ಕೂಡ ಮ್ಯಾಚ್ ನ ಎಂಡಿಂಗ್ ನಮಗೆ ನೋಡೋದಕ್ಕೆ ಸಿಗಬಹುದು ಬ್ಯಾಕ್ ಕ್ಲಾಶ್ ಅಲ್ಲಿ. ಸೊ ರೋಮನ್ ರೈನ್ಸ್ ಅವರು ಗೆಲ್ಲೋದು ಒಂದು ಎಂಡಿಂಗ್ ಆದ್ರೆ ಈ ಕಡೆ ಜೇಕಬ್ ಫಾಟೋ ಅವರು ಗೆಲ್ಲೋದು ಎರಡನೇ ಎಂಡಿಂಗ್ ಆಗುತ್ತೆ. ಅಂಡ್ ಮ್ಯಾಚ್ ಡಿಸ್ಕ್ವಾಲಿಫಿಕೇಶನ್ ಇಂದ ಎಂಡ್ ಆಗೋದು ಮೂರನೇ ಎಂಡಿಂಗ್ ಆಗುತ್ತೆ. ಇನ್ನ ಈ ಒಂದು ಮ್ಯಾಚ್ ನಲ್ಲಿ ಡಬ್ಲ್ಯೂ ಅವರು ಇನ್ನೂ ಕೂಡ ಟ್ವಿಸ್ಟ್ ನ ಆಡ್ ಮಾಡಬೇಕು ಅಂದ್ರೆ ಹೊಸ ಬ್ಲಡ್ ಲೈನ್ ಮೆಂಬರ್ಸ್ ಗಳ ಎಂಟ್ರಿನೂ ಕೂಡ ಈ ಒಂದು ಮ್ಯಾಚ್ ಅಲ್ಲಿ ಡಬ್ಲ್ಯೂ ಅವರು ತಗೊಂಡು ಬರಬಹುದು. ನಾನಿಲ್ಲಿ ಮಾತಾಡ್ತಾ ಇರೋದು ನಮ್ಮ ಜಿಲ್ಲಾ ಫಾಟೋ ಅವರ ಬಗ್ಗೆ. ನಮ್ಮ ಜಿಲ್ಲಾ ಫಾಟೋ ಅವರು ಡಬ್ಲ್ಯೂ ಕಂಪನಿಗೆ ಬರಬಹುದು ಅಂತ ಆಗಿಂದನೂ ಕೂಡ ರೂಮರ್ಸ್ ಗಳು ಬರ್ತಾನೆ ಇದೆ. ಇವನ್ ರೋಮನ್ ರೈನ್ಸ್ ಅವರ ಬ್ಲಡ್ ಲೈನು ಹಾಗೆ ಸೋಲೋ ಸಿಕೋವಾ ಅವರ ಬ್ಲಡ್ ಲೈನು ಫಾರ್ಮ್ ಆಗ್ತಾ ಇತ್ತಲ್ಲ, ಆ ಟೈಮ್ ಇಂದನೂ ಕೂಡ ಜಿಲ್ಲಾ ಫಾಟೋ ಅವರು ಬರ್ತಾರೆ, ರೋಮನ್ ರೈನ್ಸ್ ಅವ್ರನ್ನ ಬಂದು ಜಾಯ್ನ್ ಆಗ್ತಾರೆ ಅಂತ ಅಪ್ಡೇಟ್ ಗಳು ಬರ್ತಾ ಇತ್ತು. ಅಂಡ್ ಆ ಒಂದು ಟ್ರಿಗರ್ ನ ಡಬ್ಲ್ಯೂ ಅವರು ಈಗ ಪುಲ್ ಮಾಡಬಹುದು. ಅಂಡ್ ಬ್ಯಾಕ್ ಕ್ಲಾಶ್ ಅಲ್ಲಿ ನಮ್ಮ ಜಿಲ್ಲಾ ಫಾಟೋ ಅವರ ಮೋಸ್ಟ್ ಅವೈಟೆಡ್ ಡಬ್ಲ್ಯೂ ಡೆಬ್ಯೂ ನಮಗೆ ನೋಡೋದಕ್ಕೆ ಸಿಗಬಹುದು. ಇಲ್ಲಿ ಟ್ವಿಸ್ಟ್ ಏನಪ್ಪಾ ಅಂದ್ರೆ ನಮ್ಮ ಜಿಲ್ಲಾ ಫಾಟೋ ಅವರು ಬಂದು ಒಂದು ಜೇಕಬ್ ಫಾಟೋ ಅವ್ರಿಗೂ ಕೂಡ ಹೆಲ್ಪ್ ಮಾಡಬಹುದು, ಅಥವಾ ಅವರು ರೋಮನ್ ರೈನ್ಸ್ ಅವರಿಗೆ ಹೆಲ್ಪ್ ಮಾಡಿ ರೋಮನ್ ರೈನ್ಸ್ ಅವರ ಜೊತೆನೂ ಕೂಡ ಸೇರ್ಕೋಬಹುದು. ಇಲ್ಲಿ ನಮ್ಮ ಜಿಲ್ಲಾ ಫಾಟೋ ಅವರೇನಾದ್ರೂ ಜೇಕಬ್ ಫಾಟೋ ಅವರಿಗೆ ಹೆಲ್ಪ್ ಮಾಡಿದ್ರೆ, ಅಥವಾ ಒಂದ್ ಕಡೆ ನಮ್ಮ ಊಸೋಸ್ ಗಳ ಹೆಲ್ಪ್ ಇಂದ ರೋಮನ್ ರೈನ್ಸ್ ಅವರು ವಿನ್ ಆಗಿ ಮತ್ತೊಮ್ಮೆ ಜೇಕಬ್ ಫಾಟೋ ಅವರ ಮೇಲೆ ಅಟ್ಯಾಕ್ ಮಾಡಬೇಕಾದ್ರೆ ಜಿಲ್ಲಾ ಫಾಟೋ ಅವರು ಬಂದು ಜೇಕಬ್ ಫಾಟೋ ಅವ್ರನ್ನ ಕಾಪಾಡಿದ್ರೆ ಪ್ರಾಬಬ್ಲಿ ಆ ಕಡೆ ನಮ್ಮ ಜೇಕಬ್ ಫಾಟೋ ಅಂಡ್ ಜಿಲ್ಲಾ ಫಾಟೋ, ಈ ಕಡೆ ನಮ್ಮ ಊಸೋಸ್ ಹಾಗೆ ರೋಮನ್ ರೈನ್ಸ್ ಅವರ ನಡುವೆ ಒಂದು ಟ್ಯಾಗ್ ಟೀಮ್ ಮ್ಯಾಚ್ ಸ್ಟೋರಿ ಲೈನ್ ನ ಡಬ್ಲ್ಯೂ ಅವರು ತಗೊಂಡು ಬರಬಹುದು. ಅಥವಾ ಡಬ್ಲ್ಯೂ ಅವರು ಈ ಒಂದು ಮ್ಯಾಚ್ ಅಲ್ಲಿ ಜಿಲ್ಲಾ ಫಾಟೋ ಅವ್ರನ್ನ ಕರೆಸ್ತಲೇನೆ ಈ ಒಂದು ಮ್ಯಾಚ್ ಅಲ್ಲಿ ಊಸೋಸ್ ಗಳ ಹೆಲ್ಪ್ ಇಂದ ಅಥವಾ ರೋಮನ್ ರೈನ್ಸ್ ಅವರು ಕ್ಲೀನ್ ಆಗಿ ಜೇಕಬ್ ಫಾಟೋ ಅವ್ರನ್ನ ಸೋಲಿಸಿ ತನ್ನ ಚಾಂಪಿಯನ್ಶಿಪ್ ನ ರಿಟೈನ್ ಮಾಡ್ಕೊಂಡಾದ್ಮೇಲೆ ನಮ್ಮ ಜೇಕಬ್ ಫಾಟೋ ಅವರು ರೋಮನ್ ರೈನ್ಸ್ ಅವ್ರನ್ನ ಅಕ್ನಾಲೇಜ್ ಮಾಡಬೇಕಾಗಿ ಬರುತ್ತೆ. ಅಂಡ್ ಅದಾದ್ಮೇಲೆ ಜೇಕಬ್ ಫಾಟೋ ಅವರು ರೋಮನ್ ರೈನ್ಸ್ ಅವ್ರನ್ನ ಅಕ್ನಾಲೇಜ್ ಮಾಡ್ಕೊಂಡ್ರು ಅಂತಾನೆ ಅನ್ಕೊಳ್ಳಿ, ಅಥವಾ ಇನ್ನೊಂದೆರಡು ಮ್ಯಾಚ್ ಆದ್ಮೇಲೆ ರೋಮನ್ ರೈನ್ಸ್ ಅವ್ರನ್ನ ಜೇಕಬ್ ಫಾಟೋ ಅವರು ಅಕ್ನಾಲೇಜ್ ಮಾಡ್ಕೊಂಡ್ರು. ಆ ಕಡೆ ಸ್ಟಾರ್ಟಿಂಗು ಯಾವ ರೀತಿ ನಮ್ಮ ಜೇ ಊಸೋ ಅವರ ಜೊತೆನೂ ಕೂಡ ರೋಮನ್ ರೈನ್ಸ್ ಅವರು ಒಂದೆರಡು ಮ್ಯಾಚ್ ಆದ್ಮೇಲೆ ಜೇ ಊಸೋ ಅವರು ರೋಮನ್ ರೈನ್ಸ್ ಅವರ ಜೊತೆ ಸೇರ್ಕೊಂಡ್ರು. ಅದೇ ರೀತಿ ನಮ್ಮ ಜೇಕಬ್ ಫಾಟೋ ಅವರು ಕೂಡ ಒಂದೆರಡು ಮ್ಯಾಚ್ ಆದ್ಮೇಲೆ ರೋಮನ್ ರೈನ್ಸ್ ಅವರ ಜೊತೆ ಸೇರ್ಕೊಂಡ್ಮೇಲೆ ರೋಮನ್ ರೈನ್ಸ್ ಅವರ ಸ್ಟೋರಿ ಲೈನು ಹಿಂಗೆ ಕಂಟಿನ್ಯೂ ಆಯ್ತಾ ರೋಮನ್ ರೈನ್ಸ್ ಅವರಿಗೆ ಯಾವಾಗ ಸ್ಟ್ರಾಂಗ್ ಅಪೋನೆಂಟ್ ಬರ್ತಾರೋ ಆಗ ಕೂಡ ನಮಗೆ ಜಿಲ್ಲಾ ಫಾಟೋ ಅವರ ಎಂಟ್ರಿ ನೋಡೋದಕ್ಕೆ ಸಿಕ್ಕಿ ಜಿಲ್ಲಾ ಫಾಟೋ ಅವರು ರೋಮನ್ ರೈನ್ಸ್ ಅವರಿಗೆ ಹೆಲ್ಪ್ ಮಾಡಬಹುದು. ಯಾವ ರೀತಿ ಕ್ಲಾಶ್ ಎಟ್ ದಿ ಕ್ಯಾಸಲ್ ಅಲ್ಲಿ ರೋಮನ್ ರೈನ್ಸ್ ಆಗಿ ಡ್ರೂ ಮ್ಯಾಕೆಂಚೈರ್ ಅವರ ಮ್ಯಾಚ್ ಆಗ್ಬೇಕಾದ್ರೆ ನಮ್ಮ ಸೋಲೋ ಸಿಕೋವಾ ಅವರ ಅನ್ಎಕ್ಸ್ಪೆಕ್ಟೆಡ್ ಎಂಟ್ರಿ ನೋಡೋದಕ್ಕೆ ಸಿಕ್ಕಿತ್ತು, ಅದೇ ರೀತಿ ರೋಮನ್ ರೈನ್ಸ್ ಅವರಿಗೆ ಸ್ಟ್ರಾಂಗ್ ಅಪೋನೆಂಟ್ ಸಿಕ್ಕಾಗ ನಮಗೆ ಜಿಲ್ಲಾ ಫಾಟೋ ಅವರ ಎಂಟ್ರಿ ನೋಡೋದಕ್ಕೆ ಸಿಗಬಹುದು. ಆದ್ರೂ ಕೂಡ ಚಾನ್ಸ್ ಇದೆ ಜಿಲ್ಲಾ ಫಾಟೋ ಅವರು ಬ್ಯಾಕ್ ಕ್ಲಾಶ್ ಅಲ್ಲಿ ನೋಡೋದಕ್ಕೆ ಸಿಗುವಂತದ್ದು. ಬಟ್ ನನ್ನ ಪ್ರಕಾರ ಡಬ್ಲ್ಯೂ ಅವರು ಸ್ಟೋರಿ ಲೈನ್ ನ ಜಾಸ್ತಿ ರಶ್ ಮಾಡ್ದಲೆ ಈ ಒಂದು ಮ್ಯಾಚ್ ಅಲ್ಲಿ ನಮ್ಮ ರೋಮನ್ ರೈನ್ಸ್ ಅವರು ವಿನ್ ಆಗ್ತಾರೆ. ಅಂಡ್ ಅದಾದ್ಮೇಲೆ ಜೇಕಬ್ ಫಾಟೋ ಅವರು ರೋಮನ್ ರೈನ್ಸ್ ಅವ್ರನ್ನ ಅಕ್ನಾಲೇಜ್ ಮಾಡಿದ್ರೆ ಚೆನ್ನಾಗಿರುತ್ತೆ. ಈ ಕಡೆ ಜೇಕಬ್ ಫಾಟೋ ಅವರು ಕೂಡ ರೋಮನ್ ರೈನ್ಸ್ ಅವರ ಜೊತೆ ಸೇರ್ಕೊಂಡ್ರೆ ನಿಜವಾಗ್ಲೂ ಆ ಒಂದು ಡಾಮಿನೆನ್ಸ್ ಅನ್ನೋದು ಡಬ್ಲ್ಯೂ ಕಂಪನಿಯಲ್ಲಿ ಮತ್ತೊಮ್ಮೆ ಪ್ರಾರಂಭ ಆಗುತ್ತೆ ಅನ್ನೋದು ನನ್ನ ಅನಿಸಿಕೆ. ನೋಡೋಣ ಗಾಯ್ಸ್, ಇಷ್ಟೆಲ್ಲ ಎಂಡಿಂಗ್ ನಮಗೆ ಬ್ಯಾಕ್ ಕ್ಲಾಶ್ ಅಲ್ಲಿ ನೋಡೋದಕ್ಕೆ ಸಿಗಬಹುದು. ಲಿಟರಲಿ ಕೇಳ್ತಾ ಇದ್ರೆ ನನಗೆ ಆಶ್ಚರ್ಯ ಆಗ್ತಾ ಇದೆ. ನಾನಂತೂ ಸಿಕ್ಕಾಪಟ್ಟೆ ಎಕ್ಸೈಟೆಡ್ ಆಗಿದ್ದೀನಿ ಈ ಬಾರಿಯ ಬ್ಯಾಕ್ ಕ್ಲಾಶ್ ಗೆ. ಯಾರು ಕೂಡ ಮಿಸ್
ಮಾಡ್ಕೋಬೇಡಿ. ಅಂಡ್ ಆದಷ್ಟು ಬೇಗ ನನ್ನ ಪ್ರೆಡಿಕ್ಷನ್ ಕೂಡ ಈ ಒಂದು ಚಾನಲ್ ಅಲ್ಲಿ ನೋಡೋದಕ್ಕೆ ಸಿಗುತ್ತೆ. ಅದಕ್ಕೋಸ್ಕರ ಚಾನಲ್ ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂತ ಹೇಳ್ತಾ see you guys in my next video.